ಲೋಕಸಭಾ ಚುನಾವಣೆ ಸದ್ದು ಅಂದ್ರೆ ಒಂದ್ ರೀತಿ ಸದ್ದಿಲ್ಲದಂತೆ ಕಾವೇರ್ತಾ ಇದೆ. ಎಲೆಕ್ಷನ್ ಅಖಾಡ ಇನ್ನೇನು ಒಂದ್ ಎರಡೂವರೆ ತಿಂಗಳಲ್ಲಿ ಎಲೆಕ್ಷನ್ ಬಂದೇ ಬಿಡುತ್ತೆ. ಕಾಂಗ್ರೆಸ್ ನಲ್ಲಿ ಮೈಸೂರು ಅಭ್ಯರ್ಥಿಯದ್ದೇ ಗೊಂದಲ. ಸಿದ್ದರಾಮಯ್ಯ ಅವರ ತವರು ಮೈಸೂರಿನಲ್ಲಿ ಡಿಸಿಎಂ ಡಿಕೆಶಿ ಒಕ್ಕಲಿಗ ಕಾರ್ಡ್ ಪ್ಲೇ ಮಾಡೋಕೆ ಮುಂದಾಗ್ತಾರಾ ಅಂತ ಪ್ರಶ್ನೆ ಕೂಡ ಇದೆ. ಮೈಸೂರು ಲೋಕಸಮರದಲ್ಲಿ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಜಾತಿ ಲೆಕ್ಕಾಚಾರದಲ್ಲಿ ಸಿಎಂ ಹಾಗೂ ಡಿಸಿಎಂ ನಡುವೆ ಪೈಪೋಟಿ ಇದೆಯಂತೆ. ನಮ್ ಕಡೆಯವ್ರನ್ನ ಹಾಕ್ಬೇಕು ಅಂತ. ಹಾಗಾದ್ರೆ ಮೈಸೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ಬೋದು ನೋಡ್ತಾ ಹೋಗೋಣ. ಸಿದ್ದರಾಮಯ್ಯ ತವರಲ್ಲಿ ಡಿಕೆ ಶಿವಕುಮಾರ್ ಒಕ್ಕಲಿಗ ಪ್ಲೇ ಮಾಡ್ತಾರಾ ಅನ್ನೋ ಪ್ರಶ್ನೆ ಇದೆ. ಸಿದ್ದರಾಮಯ್ಯ ಅವರ ತವರಲ್ಲಿ ಡಿಕೆ ಶಿವಕುಮಾರ್ ಅವರು ಅಂದ್ರೆ ಒಕ್ಕಲಿಗರಿಗೆ ಯಾವ್ದಾದ್ರು ಅಭ್ಯರ್ಥಿಗೆ ಒಂದು ಟಿಕೆಟ್ ಕೊಡ್ತಾರಾ ಅಂತ. ಇನ್ನು ಹೊರಗಿನಿಂದ ಒಕ್ಕಲಿಗ ಅಭ್ಯರ್ಥಿಯನ್ನ ಕರೆತರುವ ಬಗ್ಗೆಯೂ ಚರ್ಚೆ ಆಗ್ತಾ ಇದೆಯಂತೆ. ಗೊತ್ತಿಲ್ಲ ಇದಕ್ಕೆ ಸಿದ್ದರಾಮಯ್ಯ ಅವರು ಎಷ್ಟರ ಮಟ್ಟಿಗೆ ಒಪ್ಪಿಗೆಯನ್ನ ಕೊಡ್ತಾರೆ ಅಂತ. ಹೊರಗಿನಿಂದ ಒಕ್ಕಲಿಗ ಅಭ್ಯರ್ಥಿನ ತಂದು ಅಲ್ಲಿಗೆ ಹಾಕೋದು. ಇನ್ನು ಮೈಸೂರು ಅಭ್ಯರ್ಥಿ ನಾನೇ ಮಾಡ್ತೀನಿ ಅನ್ನೋ ವರ್ಷೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇದ್ದಾರೆ. ಯಾಕಂದ್ರೆ ಅವ್ರ ಕ್ಷೇತ್ರ, ಅವ್ರ ಅಖಾಡ. ಹಾಗಿರುವಾಗ ನಾನೇ ಹಾಕ್ತೀನಿ ಅಂತ ಆ ವರ್ಷೆಯಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ ಅಂತ ಮಾಹಿತಿ ಕೂಡ ಇದೆ. ಹೊರಗಿನಿಂದ ಅಭ್ಯರ್ಥಿ ಕರೆತರೋಕೆ ಸಿದ್ದರಾಮಯ್ಯ ಅವರಿಗೆ ಆಸಕ್ತಿ ಇದ್ದಂಗೆ ಕಾಣಿಸ್ತಾ ಇಲ್ಲ. ನಮ್ಮೂರ್ನಲ್ಲಿ ಇದ್ದಾರಲ್ಲ ಅವ್ರನ್ನೇ ಹಾಕೋಣ ಯಾರನ್ನಾದ್ರು ಅಂತ, ಬೇರೆಯವ್ರನ್ನ ಯಾಕೆ ತರೋಣ ಹೊರಗಡೆಯಿಂದ. ಒಕ್ಕಲಿಗ ಅಭ್ಯರ್ಥಿ ಮೂಲಕ ಮೈಸೂರಿಗೆ ಡಿಕೆ ಶಿವಕುಮಾರ್ ಎಂಟ್ರಿ ಕೊಡೋ ಕಸರತ್ತು ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಆ ಸಮುದಾಯದ ಲೀಡರ್ ಅವರು, ಪ್ರಮುಖವಾಗಿ ಉಪಮುಖ್ಯಮಂತ್ರಿಗಳು ಕೂಡ ಹೌದು. ಡಿಕೆ ಶಿವಕುಮಾರ್ ಅವರು ಪ್ರಬಲ ನಾಯಕರೇ, ಕಾಂಗ್ರೆಸ್ ನಲ್ಲಿ ಇಲ್ಲ ಅನ್ನುವಂಗಿಲ್ಲ. ಸಿಎಂ ಸಿದ್ದರಾಮಯ್ಯ ಡಿಕೆಶಿ ನಡುವೆ ಆಗಿಂದಲೂ ಜಿದ್ದಾಜಿದ್ದಿ ನಡೆದಿದೆ. ಅದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡಿಸೋ ತನಕನೂ ಬಂದು ನಿಂತಿತ್ತು. ಈಗ MP ಎಲೆಕ್ಷನ್ ಟಿಕೆಟ್ ತನಕ ಕೂಡ ಬಂದು ನಿಂತಿದೆ. ಮೈಸೂರಿಗೆ ಒಕ್ಕಲಿಗ ಅಭ್ಯರ್ಥಿ ಹಾಕೋದಾದ್ರೆ ಆಪ್ತರನ್ನೇ ಅಖಾಡ ಇಳಿಸ್ಬೇಕು ಅಂತ ಡಿಕೆ ಪ್ಲಾನ್. ಅದು ಕೂಡ ಒಕ್ಕಲಿಗರನ್ನೇ ಹೊರಗಡೆಯಿಂದ ತಂದಾದ್ರೂ ಪರವಾಗಿಲ್ಲ ಹಾಕೋಣ ಅಂತ. ಬೆಂಬಲಿಗರನ್ನೇ ತವರಲ್ಲಿ ಅಖಾಡ ಇಳಿಸ್ಬೇಕು ಅಂತ ಸಿದ್ದರಾಮಯ್ಯ ಅವ್ರ ಲೆಕ್ಕಾಚಾರ ಅಂತ ಕೂಡ ಹೇಳಲಾಗ್ತದೆ. ಫೈನಲಿ ಹೈಕಮಾಂಡ್ ಏನ್ ಹೇಳುತ್ತೆ, ಯಾರ ತಂತ್ರ ವರ್ಕೌಟ್ ಆಗುತ್ತೆ, ಯಾರು ಹೋಗ್ತಾರೆ ಅಲ್ಲಿಗೆ, ಯಾರು ಅಭ್ಯರ್ಥಿ ಆಗ್ತಾರೆ ನೋಡೋಣ.